ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಎಂಟರ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವು ಬಂದಿರೋದು ಬನಶಂಕರಿ 6 ಸ್ಟೇಜ್ 3rd ಬ್ಲಾಕಲ್ಲಿರುವಂಥ 2030 ಬಿ ಡಿ ಎ ಮನೆ ನೋಡೋಕೆ ಬಂದಿದ್ದೀವಿ. ಆ ಮನೆ ಇದೇ ಆಗಿರುತ್ತೆ ನೋಡಿ. ಆ ಮನೆ ಫ್ರಂಟ್ ಎಲಿವೇಶನ್ ನೋಡ್ತಾ ಇದ್ದೀನಿ. ಇದು ಬಂದು ನಿಮಗೆ ವೆಸ್ಟ್ ಗೇಟ್ ಆಗಿರುತ್ತೆ, ನಾರ್ತ್ ಡೋರ್ ಆಗಿರುತ್ತೆ. 2030 ಬಿ ಡಿ ಎ ಮನೆ. ಹಾಗೆ ಮನೆ ಸುತ್ತಮುತ್ತ ಕೂಡ ನೋಡ್ಬೋದು. 30 ಫೀಟ್ ರಸ್ತೆ ಸಿಗುತ್ತೆ ನಿಮಗೆ ಆರಾಮಾಗಿ. ಈ ಕಡೆ ಅಷ್ಟೇ ತಾರ್ ರಸ್ತೆ. ಇಲ್ಲಿಂದ ನಿಮಗೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ನಿಮಗೆ 80 ಫೀಟ್ ರಸ್ತೆ ಸಿಗುತ್ತೆ ನಿಮಗೆ. ಇಲ್ಲಿಂದ 4th ಬ್ಲಾಕ್ ಬಂದ್ಬಿಟ್ಟು ನಿಮಗೆ ನಿಯರ್ ಬೈ ಬಸ್ ಸ್ಟ್ಯಾಂಡು 1 ಕಿಲೋಮೀಟರ್ ಇದೆ ಅನ್ಕೋಬೋದು ನಿಮಗೆ. ಓಕೆ, ಒಂದು ಒಳ್ಳೆ ರೇಟ್ ಅಂತಲೇ ಹೇಳ್ಬೋದು. ಮನೆ ಒಳಗಡೆ ಹೋಗೋಣ ಹೆಂಗಿದೆ ಅಂತ ಒಂದ್ಸತಿ ನೋಡಿಸ್ತೀನಿ. ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಗೇಟ್ ನೋಡಿಸ್ತಾ ಇದ್ದೀನಿ. ಫುಲ್ಲು ನಿಮಗೆ MSLA ಮಾಡಿದ್ದಾರೆ ನೋಡ್ಬೋದು ನಿಮಗೆ. ಹಾಗೆ ಮನೆ ಮುಂದೆ ಕೂಡ ಒಂದು ಕಾರ್ ನಿಲ್ಲಿಸ್ಕೋಬೋದು ಧಾರಾಳವಾಗಿ. ತುಂಬ ಹೈಟಲ್ಲಿದೆ, ಧಾರಾಳವಾಗಿ ಒಂದು ಕಾರ್ ನಿಲ್ಲಿಸ್ಕೋಬೋದು. ಬನ್ನಿ ಮನೆ ಒಳಗಡೆ ಹೋಗೋಣ. ಓಕೆ, ಮನೆ ಒಳಗಡೆ ಬರ್ತಾ ಇರೋಂಗೆ ನಮಗೆ ಇಲ್ಲಿ ಫುಲ್ ಪಾರ್ಕಿಂಗ್ ಜಾಗ ಬಿಟ್ಟಿದ್ದಾರೆ ನಿಮಗೆ. ಧಾರಾಳವಾಗಿ 2 ಕಾರ್ ನಿಲ್ಲಿಸಿ ನೀವು 2ರಿಂದ 3 ಬೈಕ್ ನಿಲ್ಲಿಸ್ಕೋಬೋದು. ಫ್ಲೋರಿಂಗು ಅಷ್ಟೇ ನಿಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಫುಲ್ ಪಾರ್ಕಿಂಗ್ ಕೊಟ್ಟಿದ್ದಾರೆ ನಿಮಗೆ. ಹಾಗೆ ಇಲ್ಲಿ ಬಂದು ನಮಗೆ ಇಲ್ಲಿ ಕಾವೇರಿ ಕಲೆಕ್ಷನ್ ಬಂದಿದೆ ನೋಡಿ. ಮೀಟ್ರ್ ತಗೊಂಡಿಲ್ಲ, ತಗೋಬೇಕಾಗುತ್ತೆ. ಹಾಗೆ ಇಲ್ಲಿ ಬಂದು ಬೋರ್ ಬಂದಿದೆ. ಇಲ್ಲಿ ಬಂದು ಸಂಪ್ ಬಂದಿದೆ ನಿಮಗೆ. ಈ ಕಾರ್ನರಿಂದ ನೋಡಿಸ್ತೀನಿ. ಆಲ್ರೆಡಿ ಒಂದು ಬೈಕ್ ನಿಂತಿದೆ, ನೀವು ನೋಡ್ಬೋದು. ತುಂಬ ವಿಶಾಲವಾಗಿದೆ ಜಾಗ ಮಾತ್ರ. ಓಕೆ, ಇದು ಬಂದು ನಮಗೆ ಗ್ರೌಂಡ್ ಫ್ಲೋರಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಬನ್ನಿ ಫಸ್ಟ್ ಫ್ಲೋರ್ಗೆ ಹೋಗೋಣ. ಓಕೆ, ಮಾಡಿ ಮೇಲೆ ಹೋಗೋದಕ್ಕಿಂತ ಮುಂಚೆ, ಫಸ್ಟ್ ಫ್ಲೋರ್ ಹೋಗೋದಕ್ಕಿಂತ ಮುಂಚೆ ಮೆಟ್ಲು ನೋಡ್ತಾ ಇದ್ದೀನಿ. ಮೆಟ್ಲು ಬಂದು ನಿಮಗೆ ಲಕೋತ್ರ ಗ್ರಾನೈಟ್ ಕೊಟ್ಟಿದ್ದಾರೆ, ಆಂಟಿಸ್ಕಿಡ್. ಸೈಡಲ್ಲಿ SS ಸ್ಟೀಲ್ ಕೊಟ್ಟಿದ್ದಾರೆ ನಿಮಗೆ. ಹಾಗೆ ಇಲ್ಲಿ ನಮಗೆ MSL ರೈಸರ್ ಕಟ್ಟಿಂಗಲ್ಲಿ ಡಿಸೈನ್ ಮಾಡಿದ್ದಾರೆ, ಅಂದರೆ ಬೆಳಕುಗಳಿಗೋಸ್ಕರ ನಮಗೆ. ಬನ್ನಿ ಮಾಡಿ ಮೇಲೆ ಹೋಗ್ತಾ ಇದ್ದೀವಿ. ಫ್ಲೋರಿಂಗ್ ಎಲ್ಲ ಮೆಟ್ಲೆಲ್ಲ ನಿಮಗೆ ಲಕೋತ್ರ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಹಾಗೆ ನಾವು ಈ ಕಡೆ ನೋಡ್ಬೋದು, ನಾವು ಬಂದಿದ್ದ ಜಾಗ. ಅಲ್ಲೂ ಅಷ್ಟೇ ನಿಮಗೆ MSL ಒಳ್ಳೆ ಲೇಸರ್ ಕಟ್ಟಿಂಗ್ ಮಾಡಿ ಗಣೇಶಂದು ಡಿಸೈನ್ಸ್ ಕೊಟ್ಟಿದ್ದಾರೆ. ಹಾಗೆ ಸೈಡ್ ನಿಮ್ಗೆ ನೋಡ್ಬೋದು, ಇಲ್ಲಿ SS ಸ್ಟೀಲ್ ಯೂಸ್ ಮಾಡಿದ್ದಾರೆ ನಿಮಗೆ, ಪಕ್ಕದ ಮನೆಯವ್ರಿಗೂ ಡಿಸ್ಟರ್ಬೆನ್ಸ್ ಇರಬಾರ್ದು ಅಂತ. ಹಾಗೆ ಇಲ್ಲಿ CCTVಗೆ ಕಲೆಕ್ಷನ್ ಕೂಡ ಕೊಟ್ಟಿದ್ದಾರೆ. ಓಕೆ, ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಡೋರ್ ನೋಡಿಸ್ತಾ ಇದ್ದೀನಿ. ಡೋರ್ ಬಂದು ನಿಮಗೆ ಟೀಕ್ ವುಡ್ ಅಲೆ ಆಗಿರುತ್ತೆ ನಿಮಗೆ, ನೋಡ್ಬೋದು. ಹಾಗೆ ಸೈಡಲ್ಲೂ ಅಷ್ಟೇ, ವಿಂಡೋನೂ ಅಷ್ಟೇ ಟೀಕ್ ವುಡ್ ಅಲೆ ಆಗಿದೆ. ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ. ಈ ಮನೇಲಿ ಇನ್ನೊಂದು ಏನಂದರೆ ಫುಲ್ಲು ಟೀಕ್ ವುಡ್, ಅಂದರೆ ನಿಮಗೆ ಡೋರು ಹಾಗೆ ಕಿಟಕಿಗಳೆಲ್ಲ ಟೀಕ್ ವುಡ್ಡಲ್ಲೇ ಆಗಿರುತ್ತೆ. ಇದು ಬಂದು ವೆಸ್ಟ್ ಗೇಟ್ ನಾರ್ತ್ ಡೋರ್ ಆಗಿರುತ್ತೆ. ಓಕೆ, ಮನೆ ಒಳಗಡೆ ಬರ್ತಾ ಇರೋಂಗೆ ನಮಗೆ ಫಸ್ಟು ಹಾಲ್ ಸಿಕ್ಕುತ್ತೆ, ನೋಡ್ಬೋದು. ದೊಡ್ಡದಾಗಿದೆ ಹಾಲು. ಫ್ಲೋರಿಂಗೆಲ್ಲ ನಿಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಈ ಕಾರಲ್ಲಿ ನೋಡ್ತಾ ಇದ್ದೀನಿ. TV ಯೂನಿಟ್ ನೋಡ್ಬೋದು. ಇಲ್ಲಿಂದಲೇ ನಿಮಗೆ ಧಾರಾಳವಾಗಿ 90 ಇಂಚಸ್ TV ಮಡಿಕೋಬೋದು. ಫುಲ್ ವಿನಿಗರ್ ಲ್ಯಾಮಿನೇಷನಲ್ಲೇ ಮಾಡಿದ್ದಾರೆ ನಿಮಗೆ. ಹಾಗೆ ಇಲ್ಲೂ ಕೂಡ ಅಷ್ಟೇ ನೋಡಿ, ಆಲ್ಮೋಸ್ಟ್ ವಿನಿಗರೇ ಯೂಸ್ ಮಾಡಿದ್ದಾರೆ. ವಿನಿಗರ್ ಲ್ಯಾಮಿನೇಷನ್ನು ತುಂಬ ಚೆನ್ನಾಗಿ ಬಂದಿದೆ ನಿಮಗೆ. ಮೇಲ್ಗಡೆ POP ಫಾಲ್ ಸೀಲಿಂಗ್ ಕೂಡ ಅಷ್ಟೇ ನಿಮಗೆ ತುಂಬ ನೀಟಾಗಿ ಬಂದಿದೆ. ಒಂದು ಡೀಸೆಂಟ್ ಲುಕ್ಕಲ್ಲಿ ಒಂದು ಒಳ್ಳೆ ಮನೆ ಅಂತಲೇ ಹೇಳ್ಬೋದು ನಿಮಗೆ. ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಇಲ್ಲಿ ನಮಗೆ ಸ್ಟೋರೇಜು ವಿತ್ ನಿಮಗೆ UPS ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ ನಿಮಗೆ. ಇದು ಒಂದು ಹಾಲ್ ಆಗಿರುತ್ತೆ. ಹಾಗೆ ಇದು ವೆಸ್ಟ್ ಸೈಡ್ ಬಂದಿರೋದ್ರಿಂದ ನಿಮಗೆ ಗೇಟು ಕಿಟಕಿ ಕೊಟ್ಟಿದ್ದಾರೆ ಬೆಳಕು ಗಾಳಿಗೋಸ್ಕರ. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ಅಡುಗೆ ಮನೆ ಕೂಡ ಅಷ್ಟೇ ನಿಮಗೆ ತುಂಬ ವಿಶಾಲವಾಗಿದೆ. L ಶೇಪಲ್ಲಿ ನೋಡಿ, ದೊಡ್ಡದಾಗಿ ನಿಮಗೆ ಅಡುಗೆ ಮನೆ ಬಂದಿದೆ ಇಲ್ಲಿ. ಹಾಗೆ ಇಲ್ಲಿ ದೇವ್ರ ಮನೆ, ಇದು ಕೂಡ ಟಫನ್ ಗ್ಲಾಸ್ ಬರುತ್ತೆ ನಿಮಗೆ, ಯೂಸ್ ಮಾಡಿದ್ದಾರೆ. ಇನ್ನೂ ನೀಟಾಗಿ ತೆಗೆದಿಲ್ಲ, ಬರುತ್ತೆ. ಇದು ದೇವ್ರ ಮನೆ ಆಗಿರುತ್ತೆ ನಿಮಗೆ. ಅಡುಗೆ ಮನೆ ನೋಡ್ತಾ ಇದ್ದೀನಿ, ಫುಲ್ ಸ್ಟ್ರೈಟ್ ಆಗಿದೆ ನಿಮಗೆ. ಲೈಟ್ ಬ್ಲೂ ಕಲರ್ ಕೊಟ್ಟಿದ್ದಾರೆ ಕಾಂಬಿನೇಷನ್ನು. ಮೇಲ್ಗಡೆ ನೋಡ್ಬೋದು POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ಹಾಗೆ ಈ ಕಡೆ ಬಂದರೆ ನಿಮ್ಗೆ ಇಲ್ಲಿ ಧಾರಾಳವಾಗಿ ನೀವು ಡೈನಿಂಗ್ ಟೇಬಲ್ ಮಡಿಕೋಬೋದು ಆರಾಮಾಗಿ.
ಇವೆಲ್ಲ ನಿಮಗೆ ಸ್ಪಾಟ್ಸ್ ಕೊಟ್ಟಿದ್ದಾರೆ ನಿಮಗೆ ಫುಲ್ಲು. ಇನ್ನು ಇಲ್ಲಿ ನಿಮಗೆ ಅಕ್ವಾಗಾರ್ಡ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ. ಇಲ್ಲಿ ಮಿಕ್ಸಿ ಏನೇನ ಮಡಿಕೊಂತೀರ ರೆಡಿ ಮಾಡ್ಕೋಬೋದು ನಿಮಗೆ ಧಾರಾಳವಾಗಿ. ಇಲ್ಲಿ ಗ್ಯಾಸ್ ಕಲೆಕ್ಷನ್ ಬಂದಿದೆ, ಎಲ್ಲ ಸಾಫ್ಟ್ ಕ್ಲೋಸರ್ಸ್ ನಿಮಗೆ ಅದರಲ್ಲಿ ನೋಡ್ತಾನೆ ಸಾಫ್ಟ್ ಕ್ಲೋಸರ್ಸ್ ಬರುತ್ತೆ. ಹಾಗೆ ಇಲ್ಲಿ ಹ್ಯಾಂಡ್ ವಾಶ್ ಮೆಷಿನ್ ಬರುತ್ತೆ ನಿಮಗೆ, ಕೈ ತೊಳೆಯೋ ಜಾಗ. ಇಲ್ಲಿ ಮೇಲ್ಗಡೆ ಕೂಡ ನೋಡ್ಬೋದು ನಿಮಗೆ ಕಬೋರ್ಡ್ಗಳು ಬಂದಿದೆ, ಫುಲ್ ಕಬೋರ್ಡ್. ಅಂದರೆ ನಿಮಗೆ ಸ್ಟೋರೇಜ್ಗೇನು ಜಾಗ ತುಂಬ ಇರೋಂಗೆ, ತುಂಬ ಇದೆ ಜಾಗ ಮಾತ್ರ ಸ್ಟೋರೇಜ್ಗೆ. ಹಾಗೆ ಇಲ್ಲಿ ಇನ್ನೂ ಬಂದಿಲ್ಲ, ಪ್ಯಾನಿಟ್ರಿ ಬರುತ್ತೆ ನಿಮಗೆ. ಹಾಗೆ ಈ ಕಡೆ ಬಂದರೆ ನಮಗೆ ಯುಟಿಲಿಟಿ ಬರುತ್ತೆ ನೋಡ್ಬೋದು. ಸೇಫ್ಟಿ ವೈಸ್ ನಮಗೆ ಇಲ್ಲಿ MS ಗ್ರಿಲ್ ಮಾಡಿದ್ದಾರೆ ಸೈಡಲ್ಲೆಲ್ಲ. ಹಾಗೆ ಇಲ್ಲೇ ಒಂದು ರೆಸ್ಟ್ ರೂಮ್ ಕೂಡ ಬರುತ್ತೆ. ಇದು ಫಸ್ಟ್ ಫ್ಲೋರಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಬನ್ನಿ ಮಾಡಿ ಮೇಲೆ ಹೋಗೋಣ ಸೆಕೆಂಡ್ ಫ್ಲೋರ್ಗೆ. ಓಕೆ, ಇಲ್ಲೂ ಅಷ್ಟೇ ನಿಮಗೆ ಗ್ರಾನೈಟ್ ಕೊಟ್ಟಿದ್ದಾರೆ, ಸೈಡಲ್ಲಿ SS ಸ್ಟೀಲ್ ಕೊಟ್ಟಿದ್ದಾರೆ ಮೆಟ್ಲಿಗೆ. ಇಲ್ಲೆಲ್ಲ ವುಡ್ ವರ್ಕ್ ಮಾಡಿದ್ದಾರೆ ನೋಡ್ಬೋದು. ಇಲ್ಲಿ ಸೆಕೆಂಡ್ ಫ್ಲೋರ್ ಬರ್ತಾ ಇರೋಂಗೆ ನಮಗೆ ಲೆಫ್ಟ್ ಸೈಡಲ್ಲಿ ನಮಗೊಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ನಮಗೆ ಇಲ್ಲಿ ನೋಡ್ಬೋದು ಕಿಂಗ್ ಸೈಜ್ ಕಾಟ್ ಹಾಕಿದ್ದಾರೆ. ಇದು ಕೂಡ ನಿಮಗೆ ಹೈಡ್ರಾಲಿಕ್ಸ್ ಆಗಿರುತ್ತೆ. ನಿಮಗೆ ವೆಟ್ ಸೈಡು ತಲೆ ಕೊಟ್ಟಿದ್ದಾರೆ, ಕಿಟಕಿ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು ಅಲ್ಲಿ ಬೆಳಕುಗಳಿಗೋಸ್ಕರ. ಮೇಲ್ಗಡೆ POP ಫಾಲ್ ಸೀಲಿಂಗ್ ಆಗಿದೆ. ಹಾಗೆ ಅಲ್ಲಿ ವಾರ್ಡ್ರೋಬು, ಅಲ್ಲಿ ಬಂದು ಡ್ರೆಸ್ಸಿಂಗ್ ಟೇಬಲ್, ಇನ್ನೂ ಮಿರರ್ ಬಂದಿಲ್ಲ, ಮಿರರ್ ಹಾಕ್ಕೊಡ್ತಾರೆ. ಈ ಕಡೆ ಬಂದರೆ ನಮಗೊಂದು TV ಯೂನಿಟ್ ಬರುತ್ತೆ. ಇನ್ನೊಂದು ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳಿದೆ, ಮಾಡಿಕೊಡ್ತಾರೆ. ಹಾಗೆ ಇಲ್ಲಿ ಒಂದು ರೆಸ್ಟ್ ರೂಮ್. ಫುಲ್ ವಿಡಿಯೋ ನೋಡಿ, ಲಾಸ್ಟಲ್ಲಿ ಹೇಳಿರ್ತೀನಿ ರೇಟು. ಹಾಗೆ ಮೊಬೈಲು ಲ್ಯಾಪ್ಟಾಪ್ ಏನೇನಿದ್ರೆ ಚಾರ್ಜಿಂಗ್ ಪಾಯಿಂಟ್ ಔಟು ಇಲ್ಲೇ ಕೊಟ್ಟಿದ್ದಾರೆ, ಇಲ್ಲೇ ಮಾಡ್ಕೋಬೋದು. ಹಾಗೆ ಇದಕ್ಕೊಂದು ಬಾಲ್ಕನಿ ಕೂಡ ಕೊಟ್ಟಿದ್ದಾರೆ, ಒಬ್ಬರು ಧಾರಾಳವಾಗಿ ಕೂತ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಬೋದು. ಸೈಡ್ ವಾಲೆಲ್ಲ ನಿಮಗೆ ವಾಟರ್ಫಾಲ್ ಟೈಲ್ಸೇ ಮಾಡಿದ್ದಾರೆ. ಹಾಗೆ ಮನೆ ಸುತ್ತಮುತ್ತ ನಿಮಗೆ ಈ ಥರ ಕಾಣಿಸ್ತದೆ. ಒಳ್ಳೆ ಡೆವಲಪ್ಮೆಂಟ್ ಏರಿಯಾ ಅಂತಲೇ ಹೇಳ್ಬೋದು ನಿಮಗೆ ಇದು. ಹಾಗೆ ಈ ಕಡೆ ಬಂದರೆ ನನ್ನ ರೈಟ್ ಸೈಡ್ ಬಂದರೆ ಇಲ್ಲೊಂದು ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ. ಇದು ಕೂಡ ನೋಡ್ಬೋದು ನಿಮಗೆ ಕಿಂಗ್ ಸೈಜ್ ಕಾಟ್ ಹಾಕಿದ್ದಾರೆ. ಹಾಗೆ ಅಲ್ಲೊಂದು ಸ್ಟಡಿ ಟೇಬಲ್ ಕೊಟ್ಟಿದ್ದಾರೆ, ಅಲ್ಲಿ ವಾರ್ಡ್ರೋಬ್ ಬಂದಿದೆ ಫುಲ್ಲು. ಮೇಲ್ಗಡೆ POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ಹಾಗೆ ಮೇಲ್ಗಡೆ ಓವರ್ ಹೆಡ್ ಕಬೋರ್ಡ್ ಕೂಡ ಕೊಟ್ಟಿದ್ದಾರೆ ನಿಮಗೆ. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ TV ಯೂನಿಟ್ ಬರ್ತದೆ. ಹಾಗೆ ಇದಕ್ಕೆ ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಬರುತ್ತೆ ನೋಡ್ಬೋದು. ಇದಕ್ಕೆ ರೆಸ್ಟ್ ರೂಮ್ ತುಂಬ ದೊಡ್ಡದಾಗಿದೆ, ಉದ್ದವಾಗಿದೆ. ಬೇಕಾದ್ರೆ ನೀವು ಪಾರ್ಟಿಷನ್ ಕೂಡ ಮಾಡ್ಕೋಬೋದು. ಇದು ಬಂದು ಸೆಕೆಂಡ್ ಫ್ಲೋರಲ್ಲಿರುವಂಥ ಚಿಲ್ಡ್ರನ್ ಬೆಡ್ರೂಮ್, ಅಂದರೆ ಮಾಸ್ಟರ್ ಬೆಡ್ರೂಮ್ ಒಂದು, ಇದೊಂದು ಚಿಲ್ಡ್ರನ್ ಬೆಡ್ರೂಮ್ ಎರಡು. ಮೇಲ್ಗಡೆ ಇನ್ನೂ ಒಂದು ರೂಮ್ ಇದೆ. ಟೋಟಲ್ ನಿಮಗೆ 4 ರೂಮ್ ಬರುತ್ತೆ ನಿಮಗೆ. ಅಲ್ಲಿ ನೋಡ್ತೀನಿ, 3ನೇ ಫ್ಲೋರ್ಗೆ ಹೋಗ್ತಾ ಇದ್ದೀನಿ ನಾನು. ಇಲ್ಲೂ ಅಷ್ಟು ಫ್ಲೋರಿಂಗ್ ಎಲ್ಲ ನಿಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಮೇಲೆ ಬರ್ತಾರೆ, ಇಲ್ಲೊಂದು
ದೊಡ್ಡದಾಗಿ ಸ್ಟಡಿ ಟೇಬಲ್ ಕೊಟ್ಟಿದ್ದಾರೆ ನಿಮಗೆ. ಯೂಸಲಾಗಿ ಹೇಳ್ದಂಗೆ ಹೇಳ್ತೀನಿ, ಸ್ಟಡಿ ಟೇಬಲ್ ಬೇಕಾದ್ರೂ ಯೂಸ್ ಮಾಡ್ಕೋಬೋದು, ಇಲ್ಲ ವರ್ಕಿಂಗ್ ಟೇಬಲ್ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಇಲ್ಲಿ ತುಂಬ ಡೀಸೆಂಟಾಗಿ ಒಂದು POP ಫಾಲ್ ಸೀಲಿಂಗ್ ಚಿಕ್ಕದಾಗಿ. ಹಾಗೆ ಲೆಫ್ಟ್ ಸೈಡಲ್ಲಿ ಸೇಮ್ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇದು ಬಂದು ನಿಮಗೆ ಚೇಂಜ್ ಮಾಡಿದ್ದಾರೆ ಅಂದರೆ ಮಾಸ್ಟರ್ ಬೆಡ್ರೂಮು. ಹಾಗೆ ಅಲ್ಲಿ ನೋಡ್ಬೋದು ವಾರ್ಡ್ರೋಬ್ ಬಂದಿದೆ. ಮೇಲ್ಗಡೆ ಬಂದ್ಬಿಟ್ಟು ಓವರ್ ಹೆಡ್ ಕಬೋರ್ಡ್ ಕೊಟ್ಟಿದ್ದಾರೆ. POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ಕೆಳಗಡೆ ಮಾಸ್ಟರ್ ಬೆಡ್ರೂಮ್ಗೂ ಇಲ್ಲಿಗೂ ತುಂಬ ಡಿಫ್ರೆನ್ಸ್ ಇದೆ. ಹಾಗೆ ಇಲ್ಲಿ TV ಯೂನಿಟ್ ಇಲ್ಲಿ ಬಂದಿದೆ. ಹಾಗೆ ಇದು ಕೂಡ ರೆಸ್ಟ್ ರೂಮ್ ಬಂದಿದೆ. ಇಲ್ಲಿ ಅಟ್ಯಾಚ್ ಬಾತ್ರೂಮು ತುಂಬ ದೊಡ್ಡದಾಗಿದೆ ಇದು ಕೂಡ. ಹಾಗೆ ಇದಕ್ಕೆ ಏನಂದರೆ ಎಕ್ಸ್ಟ್ರಾ ಬಾಲ್ಕನಿ, ಅಂದರೆ ಅಲ್ಲಿ ಕೆಳಗಡೆ ಚಿಕ್ಕದಾಗಿ ಒಬ್ಬರು ನಿಂತ್ಕೊಳ್ಳೋದಿತ್ತು, ಇದು ಧಾರಾಳವಾಗಿ ನೋಡ್ಬೋದು. ಉದ್ದದಾಗಿ ಕೊಟ್ಟಿದ್ದಾರೆ ಬಾಲ್ಕನಿ. ಸೈಡ್ ವಾಲೆಲ್ಲ ವಾಟರ್ಫಾಲ್ ಟೈಲ್ಸ್ ಮಾಡಿದ್ದಾರೆ ನಿಮಗೆ. ಇದು ನಿಮಗೆ 3ನೇ ಬೆಡ್ರೂಮ್ ಆಗಿರುತ್ತೆ. ಹಾಗೆ ಈ ಕಡೆ ಬಂದರೆ ನಮಗೊಂದು ಇಲ್ಲೊಂದು ಬೆಡ್ರೂಮ್ ಥರ ಇದೆ. ಬೇಕಂದರೆ ನೀವು ಕಾಟ್ ಯೂಸ್ ಮಾಡ್ಕೊಬೋದು. ಇದು ಒಂದು ರೂಮ್ ಆಗುತ್ತೆ ನಿಮಗೆ. 3 ಕಾಟ್ ಕೊಟ್ಟಿದ್ದಾರೆ, ಇದಕ್ಕೊಂದು ಕೊಟ್ಟಿಲ್ಲ ಅಷ್ಟೇ ನಿಮಗೆ. ಹೊರಗಡೆ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಸೇಮ್ ಕಾಟ್ ಯೂಸ್ ಮಾಡ್ತಾರೆ ನಿಮಗೆ. ಟೋಟಲ್ 4 ಬೆಡ್ರೂಮ್ ಬರುತ್ತೆ ನಿಮಗೆ. ಯೂಸಲಾಗಿ 4 ಬೆಡ್ರೂಮ್ ಅಂತಲೇ ಹೇಳ್ಬೋದು ಇದಕ್ಕೆ. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿಂದ ವಾರ್ಡ್ರೋಬ್ ಬರುತ್ತೆ, ಅಂದರೆ ಗೆಸ್ಟ್ ಬೆಡ್ರೂಮ್ ಅಂತಲೇ ಹೇಳ್ಬೋದು. ಎಷ್ಟು ಜನ ಬಂದರೆ ನಿಮಗೆ, ಎಷ್ಟು ಜನ ಬಂದರೆ ತುಂಬ ಜನ ಬಂದರೆ ನಿಮಗೆ ಆರಾಮಾಗಿ ಇಲ್ಲಿ ಬರ್ಬೋದು ನಿಮಗೆ. ಫುಲ್ ವಾರ್ಡ್ರೋಬ್ ಬಂದಿದೆ ಇಲ್ಲಿ. ಇಲ್ಲೂ ಸಹ ಓವರ್ ಹೆಡ್ ಕಬೋರ್ಡ್ ಕೊಟ್ಟಿದ್ದಾರೆ ನಿಮಗೆ ಮೇಲ್ಗಡೆ. ಹಾಗೆ ಇಲ್ಲಿ ನಿಮಗೆ ರೆಸ್ಟ್ ರೂಮ್ ಬಂದಿದೆ. ಇದು ಕೂಡ ನಿಮಗೆ ನೋಡ್ಬೋದು. ಇದು ಅಷ್ಟೇ ತುಂಬ ದೊಡ್ಡದಾಗಿದೆ ರೆಸ್ಟ್ ರೂಮ್. ಬೇಕಾದ್ರೆ ಇದು ಕೂಡ ನೀವು ಪಾರ್ಟಿಷನ್ ಮಾಡ್ಕೋಬೋದು ನೀವು. ಇದು ಬಂದು ನಿಮಗೆ 3ನೇ ಫ್ಲೋರ್ ಡೀಟೇಲ್ಸ್ ಆಗಿರುತ್ತೆ ನಿಮಗೆ. ಬನ್ನಿ ಟಾಪ್ ಫ್ಲೋರ್ಗೆ ಹೋಗೋಣ. ಇಲ್ಲೂ ಅಷ್ಟೇ ಸ್ಕೈಲೈಟ್ ನೋಡ್ಬೋದು ನೀವು. ಸ್ಕೈಲೈಟ್ ಕೊಟ್ಟಿದ್ದಾರೆ ನಿಮಗೆ. ಸೈಡೆಲ್ಲ ನಿಮಗೆ ಸ್ಟೀಲ ಕೊಟ್ಟಿದ್ದಾರೆ ನಿಮಗೆ. ಸೈಡ್ ಹ್ಯಾಂಡಲೆಲ್ಲ ಓಕೆ. ಮಾಡಿ ಮೇಲೆ ಬಂದರೆ ನಿಮಗೆ ಈ ಥರ ಕಾಣಿಸುತ್ತೆ, ನೋಡ್ಬೋದು. ಇಲ್ಲಿ ಬೇಕಂದರೆ ನೀವು ವಾಷಿಂಗ್ ಮಿಷಿನ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ ಚಿಕ್ಕದಾಗಿ. ಹಾಗೆ ಮೇಲ್ಗಡೆ 1000 ಲೀಟರ್ ಸಿಂಟಾಕ್ ಕೂಡ ಕೊಟ್ಟಿದ್ದಾರೆ. ಸೋಲಾರ್ ಮಡಿಕೊಂತೀನಿ ಅಂದರೆ ಮೇಲ್ಗಡೆ ಆರಾಮಾಗಿ ಮೇಲ್ಗಡೆ ಫುಲ್ ಮಡಿಕೋಬೋದು ನೀವು ಸೋಲಾರ್ನ. ಹಾಗೆ ಕೈಯಲ್ಲಿ ಬಟ್ಟೆ ಒಣಗೋಕ್ಕೆ ಈ ಜಾಗ ಕೊಟ್ಟಿದ್ದಾರೆ. ಈ ಕೈಯಲ್ಲಿ ಬಟ್ಟೆ ಒಗೆಯೋಕ್ಕೆ. ಹಾಗೆ ಕೇಬಲ್ ಕಲೆಕ್ಷನ್ ಕೂಡ ಆಗಿದೆ ನೋಡಿ. ಕೇಬಲ್ ಇಂಟರ್ನೆಟ್ ಕಲೆಕ್ಷನ್ ಎಲ್ಲ ಆಗೋಗಿದೆ. ಓಕೆ, ಮನೆ ಸುತ್ತಮುತ್ತ ಇನ್ನೊಂದು ಸತಿ ನೋಡಿಸ್ಬಿಡ್ತಾ ಇದ್ದೀನಿ. ಇಲ್ಲಿಂದ ನೋಡಿ ನೈಸ್ ರೋಡ್ ಕಾಣುತ್ತೆ ಇಲ್ಲಿಂದ ನಿಮಗೆ. ಅಲ್ಲಿ RR ನಗರದ ದೇವಸ್ಥಾನ, ಷಣ್ಮುಗ ದೇವಸ್ಥಾನ ಅಂದರೆ ಸುಬ್ರಹ್ಮಣ್ಯನ ದೇವಸ್ಥಾನ ಕೂಡ ಇಲ್ಲಿಂದಲೇ ಕಾಣಿಸುತ್ತೆ ನಿಮಗೆ. ಇಲ್ಲಿಂದ ನಿಯರ್ ಬೈ ಅಂತಲೇ ಹೇಳ್ಬೋದು RR ನಗರ. ಓಕೆ, ಈ ಅಡ್ರೆಸ್ ಇನ್ನೊಂದು ಸತಿ ಹೇಳ್ಬಿಡ್ತೀನಿ. ಇದು ಬರೋದು ಬನಶಂಕರಿ 6 3rd ಬ್ಲಾಕಲ್ಲಿ ಬರುತ್ತೆ ನಿಮಗೆ. 20x30 BDO ಮನೆ. ವೆಸ್ಟ್ ಗೇಟ್ ಆಗಿರುತ್ತೆ, ನಾರ್ತ್ ಡೋರ್ ಆಗಿರುತ್ತೆ ನಿಮಗೆ. ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 1,65 lakhs ಕೇಳ್ತಾರೆ. ಅಂದರೆ 1,65 ಕೇಳ್ತಾರೆ. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಆಗಿರುತ್ತೆ ನಿಮಗೆ. ಬಂದು ನೋಡಿ ಮಾತಾಡ್ಬೋದು, ಹೆಚ್ಚು ಕಮ್ಮಿ ಮಾಡಿಕೊಡ್ತಾರೆ ನಿಮಗೆ.
ಓಕೆ, ಈ ವಿಡಿಯೋ ನೋಡಿ ಈ ಮನೆ ಏನಾದ್ರು ಇಷ್ಟ ಆಗಿದೆ ನಿಮಗೆ, ನಾನು ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಫೋನ್ ಮಾಡಿ ಕರ್ಕೊಬಂದು ಮನೆ ನೋಡಿಸ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾದ್ರೂ ಇವಾಗಿನ ರೇಟಲ್ಲಿ ಇದು 65 ಕಮ್ಮಿನೇ, ನಿಮ್ಗೆ 165 ತುಂಬ ಜಾಸ್ತಿನೇ ಆಗಿದೆ. ಓಕೆ, ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ವಿಡಿಯೋ ಮನೆ ಒಳ್ಳೆ ಮನೆ ನೋಡ್ತಾಯಿದ್ರೆ ನಿಮಗೆ, ಅವರು ಕೂಡ ಈ ವಿಡಿಯೋ ಶೇರ್ ಮಾಡಿ, ಅವರು ಕೂಡ ಬಂದು ಮನೆ ನೋಡಲಿ, ಮನೆ ನೋಡಿಸ್ಕೊಡ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ಓಕೆ, ಇದು ಇಷ್ಟು ವಿಡಿಯೋದಲ್ಲಿ ಇರುವಂಥ ಡೀಟೇಲ್ಸ್ ಆಗಿರುತ್ತೆ. ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.